ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸಾಫ್ಟ್ವೇರ್ ಪ್ರೋಸೆಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಏನು ಅಂತ. ಸೊ ಅದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನಿಸುತ್ತೆ. ಸೊ ಇವಾಗ ನಾವು ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಅನ್ನೋ ಒಂದು ಕಾನ್ಸೆಪ್ಟು ತಿಳ್ಕೊಳ್ಳೋಣ. ಸೊ ಇದು ಸಾಫ್ಟ್ವೇರ್ ಪ್ರೋಸೆಸ್ ಜೊತೆ ಮರ್ಜ್ ಆಗಿ ಬರ್ಬೋದು, ಇಲ್ಲ ಅಂತ ಅಂದರೆ ಇದು ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಂತಲೇ ರೈಟ್ ಶಾರ್ಟ್ ನೋಟ್ ಆನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಂತಲೂ ಕ್ವೆಶನ್ ಕೊಡ್ಬೋದು. ಓಕೆನಾ? ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಕೆ. ಓಕೆನಾ? ಈ ಒಂದು ಇಂಜಿನಿಯರಿಂಗ್ ಪ್ರಾಕ್ಟೀಸಲ್ಲಿ 2 ಸಬ್ ಟಾಪಿಕ್ಸ್ ಇದೆ. ಏನಪ್ಪ 2 ಸಬ್ ಟಾಪಿಕ್ಸು ಅಂತ ಅಂದರೆ, ಫಸ್ಟ್ ಒನ್ನು ಎಸೆನ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಂತ, ಆಮೇಲೆ ಇನ್ನೊಂದು ಬಂದು ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್. ಓಕೆ, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್. ಸೊ ಇದನ್ನು ನಾವು ಪೋಲಿಯಾ ಸ್ಟೆಪ್ಸ್ ಅಂತಲೂ ಕೂಡ ಕರಿತೀವಿ. ಓಕೆ, ಇದನ್ನು ನಾವು ಪೋಲಿಯಾ ಸ್ಟೆಪ್ಸ್ ಅಂತ ಕರಿತೀವಿ. ಇದನ್ನು ನಾವು ಹುಕರ್ಸ್ 7 ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಏನಂತೀವಿ? ಇದನ್ನು ಹುಕರ್ಸ್ 7 ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಎಸೆನ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಅಂತ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಂದರೆ ಏನು? ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಂದರೆ ದೀಸ್ ಆರ್ ದ ಗೈಡ್ಲೈನ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ that need to be followed in order to build a high quality software. ಅಂದರೆ ಫಾಲೋಯಿಂಗ್ ಈ ಗೈಡ್ಲೈನ್ಸು, ಪ್ರಿನ್ಸಿಪಲ್ಸು, ಮೆಥಡ್ಸು ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ಹೈ ಕ್ವಾಲಿಟಿ ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತೀವಲ್ಲ, ಅದನ್ನು ನಾವು ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಎಸೆನ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಎಸೆನ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್. ಸೊ ಈ ಎಸೆನ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸಲ್ಲಿ 4 ಮೇಜರ್ ಕ್ಯಾಟಗರೀಸ್ ಇದೆ. ಓಕೆ, 4 ಮೇಜರ್ ಸ್ಟೆಪ್ಸ್ ಅನ್ನೋದಿದೆ. ಫಸ್ಟ್ ಸ್ಟೆಪ್ ಏನು? ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಓಕೆ, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಸೊ ಇದಂದರೆ ಏನು? ಸೊ ಇಲ್ಲಿ ಬಿಫೋರ್ ಸ್ಟಾರ್ಟಿಂಗ್ ದ ಡೆವಲಪ್ಮೆಂಟ್, ದ ಇಂಜಿನಿಯರ್ಸ್ ಮಸ್ಟ್ ಐಡೆಂಟಿಫೈ ದ ಸ್ಟೇಕ್ ಹೋಲ್ಡರ್ಸ್, ಗ್ಯಾದರ್ ರಿಕ್ವೈರ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕನ್ಸ್ಟ್ರೆಂಟ್. ಅಂದರೆ ನೀವು ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕಸ್ಟಮರ್ಸ್ ಹತ್ರ ಹೋಗಿ ಅವರ ಸಮಸ್ಯೆಗಳೇನು, ಆಮೇಲೆ ಅವರಿಗೆ ಏನು ಸಮಸ್ಯೆ ಆಗ್ತಿದೆ ಮತ್ತು ಅವ್ರಿಗೆ ಏನು ಬೇಕು ಅನ್ನೋದನ್ನ ತಿಳ್ಕೊಂಡು, ಆಮೇಲೆ ಆ ಒಂದು ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಏನೇನು ರಿಸ್ಕ್ ಅಥವಾ ಕನ್ಸ್ಟ್ರೆಂಟ್ಗಳು ಬರುತ್ತೆ ಅನ್ನೋದು ನಾವು ತಿಳ್ಕೊಳೋದು. ದಟ್ ಈಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್. ಎಕ್ಸಾಂಪಲ್, ಇವಾಗ ಟು ಡೂ ಲಿಸ್ಟಲ್ಲಿ ಏನು, ಅದು ಯಾರ್ಯಾರು ಟು ಡೂ ಲಿಸ್ಟ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ಅದಕ್ಕೆ ಫೀಚರ್ಸ್ ಏನೇನಿರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಮತ್ತು ಈ ಒಂದು ಪ್ರಾಬ್ಲಮ್ನ ನಾವು ಡಿವೈಡ್ ಮಾಡ್ಬೋದಾ ಅಂತ ನೋಡೋದು. ಸೊ ದಟ್ ಈಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಒನ್ ಬಂದು ಪ್ಲ್ಯಾನ್ ದ ಸೊಲ್ಯೂಷನ್. ಓಕೆ, ಇವಾಗ ನಿಮಗೆ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಅರ್ಥ ಆಯಿತು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು? ಸೊ ಡಿಸೈನ್ ಮಾಡಬೇಕು. ಓಕೆ, ಡಿಸೈನ್ ದ ಸೊಲ್ಯೂಷನ್ ಬಿಫೋರ್ ಕೋಡಿಂಗ್, ಕ್ರಿಯೇಟ್ ಮಾಡೆಲ್ಸ್, ಆಮೇಲೆ ಪ್ಲ್ಯಾನ್ ದ ಮಾಡೆಲ್ಸ್ ಎಟ್ಸೆಟ್ರಾ. ಸೊ ನಾವು ಫಸ್ಟು ಡಿಸೈನ್ ಮಾಡಬೇಕು. ಅಂದರೆ ಇವಾಗ ನೀವು ಕೋಡ್ ಮಾಡೋಕ್ಕಿಂತ ಮುಂಚೆ ಅಥವಾ ಕೋಡ್ ಮತ್ತು ಟೆಸ್ಟಿಂಗ್ ಅನ್ನೋ ಒಂದು ಸ್ಟೆಪ್ ಮಾಡೋಕ್ಕಿಂತ ಮುಂಚೆ ಡಿಸೈನ್ ಮಾಡಬೇಕು. ಅಂದರೆ ಮಾಡೆಲ್ಸ್ನ ಕ್ರಿಯೇಟ್ ಮಾಡಬೇಕು. ಲೈಕ್ ಇವಾಗ ಡ್ರಾಯಿಂಗ್ ದ ಫ್ಲೋ ಚಾರ್ಟ್, ಆ ಥರ ಸ್ಟೆಪ್ ಬೈ ಸ್ಟೆಪ್. ಅಂದರೆ ಒಂದು ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ, ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ, ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ. ಸೊ ಈ ಥರ ನೀವು ಒಂದು ಫ್ಲೋ ಚಾರ್ಟ್ ಮಾಡ್ಕೊಂಡಾಗ ಸೊ ಈಸಿ ಆಗುತ್ತೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ, ಅಲ್ವಾ? ಸೊ ದಟ್ ಈಸ್ ವಾಟ್ ಪ್ಲ್ಯಾನಿಂಗ್ ದ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ಯಾರಿ ಔಟ್ ದ ಪ್ಲ್ಯಾನ್. ಓಕೆ, ಇವಾಗ ನಿಮಗೆ ಡಿಸೈನ್ ಮಾಡೋದೇನಂತ ಗೊತ್ತಾಗಿದೆ. ಆಮೇಲೆ ಇವಾಗ ಕ್ಯಾರಿ ಔಟ್ ದ ಪ್ಲ್ಯಾನ್ ಅನ್ನೋ ಒಂದು ಕ್ಯಾಟಗರಿ ಇದೆ ಅಥವಾ ಸ್ಟೆಪ್ ಅಂತ ಇದೆ. ಸೊ ಅದೇನು ಮಾಡುತ್ತೆ? ಇಂಪ್ಲಿಮೆಂಟ್ ದ ಡಿಸೈನ್. ಓಕೆ, ಇಂಪ್ಲಿಮೆಂಟ್ ಡಿಸೈನ್, ಆಮೇಲೆ ರೈಟ್ ದ ಕೋಡ್, ಎನ್ಶೂರ್ ಆಲ್ ದ ಮಾಡ್ಯೂಲ್ಸ್ ಆರ್ ವರ್ಕಿಂಗ್. ಓಕೆ, ಇವಾಗ ನೀವು ಡಿಸೈನ್ ಮಾಡಿದ್ದೀರಾ. ಸೊ ಇವಾಗ ನಾವು ಅದಕ್ಕೆ ಕೋಡ್ ಬರೀಬೇಕು. ಕೋಡ್ ಬರೆದಾದ್ಮೇಲೆ ಸೊ ಇವಾಗ ಇಲ್ಲಿ ನಾನು ಹೇಳಿದೆ ಅಲ್ವಾ, ಅದನ್ನು ಫ್ಲೋ ಚಾರ್ಟ್ ಅಂದರೆ ಈಚ್ ಸ್ಟೆಪ್ ಯಾವ ಥರ ವರ್ಕ್ ಆಗ್ತಿದೆ ಅಂತ ನಾವು ಇಲ್ಲಿ ಎಲ್ಲ ಸ್ಟೆಪ್ಪು ನೀಟಾಗಿ ವರ್ಕ್ ಆಗ್ತಿದೆಯಾ ಅಂತ ನಾವು ಟೆಸ್ಟ್ ಮಾಡ್ಕೊಬೇಕು. ಸೊ ದಟ್ಸ್ ವಾಟ್ ಕ್ಯಾರಿ ಔಟ್ ದ ಪ್ಲ್ಯಾನ್. ಸೊ ಫೋರ್ತ್ ಒನ್ ಬಂದು ಎಕ್ಸಾಮಿನ್ ದ ರಿಸಲ್ಟ್ ಅಂತ ಅಂದರೆ ಟೆಸ್ಟ್ ದ ಸಾಫ್ಟ್ವೇರ್ ಟು ಎನ್ಶೂರ್ ಇಟ್ ಮೀಟ್ಸ್
ಆಲ್ ದ ರಿಕ್ವೈರ್ಮೆಂಟ್ಸ್. ಅಂದರೆ ಲಾಸ್ಟಲ್ಲಿ ನಾವು ಒಂದು ಎಂಟೈರ್ ಸಾಫ್ಟ್ವೇರ್ನ ಟೆಸ್ಟ್ ಮಾಡಬೇಕು. ಏನು ನಮ್ಮ ಒಂದು ಕಸ್ಟಮರ್ ಕೇಳಿದ್ದೇನು, ನಾವು ಅದನ್ನು ಫುಲ್ಫಿಲ್ ಮಾಡ್ತಿದ್ದೀವಾ ಇಲ್ವಾ, ಅಥವಾ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಕಮ್ಸ್ ಅಂಡರ್ ಎಕ್ಸಾಮಿನ್ ದ ರಿಸಲ್ಟ್. ಓಕೆ, ಇಷ್ಟೇ ಗೈಸ್, ಇದು ಎಸೆನ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಇದರ ಬಗ್ಗೆ ನಾನು ಹೇಳ್ತೀನಿ. ಸೊ ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಓಕೆನಾ, ಇಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.